ರೈಟ್. ಈಗ ಪಕ್ಷಗಳ ಬಲಾಬಲ ಏನು ಅಂತ ಅಲ್ಲಿ ತುಂಬಾ ಬಲಾಬಲ ಅಂತ ನೋಡೋದ್ರಲ್ಲಿ ಏನು ವಿಶೇಷವಾದ ಇದಿಲ್ಲ. ಅದು ಬಿಜೆಪಿ ಭದ್ರಕೋಟೆ. ಆದ್ರೆ ಕಾಂಗ್ರೆಸ್ ಫೈಟ್ ಅಂತೂ ಚೆನ್ನಾಗಿ ಕೊಟ್ಟಿದೆ ದಕ್ಷಿಣ ಕನ್ನಡದಲ್ಲಿ. ಬಿಜೆಪಿಯಲ್ಲಿ ಸ್ವಲ್ಪ ಆಂತರಿಕ ಭಿನ್ನಮತದ ಲಾಭ ಹೆಂಗ್ ಪಡ್ಕೊಳ್ಳೋತೋ ಗೊತ್ತಿಲ್ಲ. ಯಾಕಂದ್ರೆ ಅದಕ್ಕಿಂತ ಮೊದಲು ಬಿಜೆಪಿ ಸರಿ ಮಾಡಿಕೊಳ್ಳದೇ ಇದ್ದರೆ ಪುತ್ತಿಲ ಅಂಡ್ ಸತ್ಯಜಿತ್ ಸುರತ್ಕಲ್ ಒಂದು ಪೆಟ್ಟು ಕೊಡಬಲ್ಲರು ಅಂತ ಅನ್ಸುತ್ತೆ. ಅದು ಬೇರೆ. ಈ ಸಾರಿ ಅಲ್ಲೇನಾಗಿದೆ ಅಂತಂದ್ರೆ ಬಂಟ್ಸ್ ಸಾಕಷ್ಟು ಜನ ಶಾಸಕರು ಇದ್ದಾರೆ. ಮೂರು ಜನ ಏನೋ ಇದ್ದಾರೆ. ಮಿಥುನ್ ರೈ ಸರ್ 4 ಜನ ಇದ್ದಾರೆ. ಈ ಕಡೆ ಬಿಲ್ ಅವರಿಗೆ ಹೆಚ್ಚಿನ ಅವಕಾಶ ಸಿಕ್ಕಿಲ್ಲ ಅಂತ ಹೇಳುವಂಥದ್ದು. ಅದು ಉಡುಪಿ ಚಿಕ್ಕಮಗಳೂರಲ್ಲೂ ಶಿವಮೊಗ್ಗದಲ್ಲಿ ಕೊಡಕ್ಕಾಗಲ್ಲ, ಉಡುಪಿ ಚಿಕ್ಕಮಗಳೂರು ಕೊಡಕ್ಕಾಗಲ್ಲ, ಮತ್ತೆ ಇನ್ನೆಲ್ಲ ಕೊಡ್ತಾರೆ. ಯೂಸ್ ಮಾತ್ರ ಮಾಡಿದ್ರೆ ಯಾವತ್ತೂ ಕೊಟ್ಟೇ ಇಲ್ಲ. ಈಗ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಬಂಟ ಸಮುದಾಯಕ್ಕೆ ಅಲ್ಲ, ಬಂಟ್ರಲ್ಲ, ಸಾರಿ, ಬಿಲ್ ಅವರಿಗೆ ಈ ಸಾರಿ ಬಂಟ್ರಿಗೆ ಕೊಟ್ಟಿದ್ದಾರೆ, ಬಿಲ್ ಅವರಿಗೆ ಕೊಟ್ಟಿಲ್ಲ ಅಂತ ಹೇಳುವಂತ ಒಂದು ದೊಡ್ಡ ಸುರತ್ಕಲ್ ಅವರು. ರೈಟ್. ಸತ್ಯಜಿತ್ ಸುರತ್ಕಲ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸತ್ಯಜಿತ್ ಸುರತ್ಕಲ್ ಅವರೇ, ನೀವೀಗ ಬಿಜೆಪಿಯಲ್ಲಿ ಇದ್ದೀರಾ ಇಲ್ವೋ ಅದೇ ಹೇಳಿ ಫಸ್ಟ್ ನನಗೆ. ಖಂಡಿತ ನಾವು ಬೇರೆ ಯಾವುದೇ ಪಕ್ಷದ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತಾ ಇದೆ ಅನ್ಸುತ್ತೆ. ಫೋನದಲ್ಲಿ ಬಂದ್ಬಿಡಿ. ಓಕೆ. ಸತ್ಯಜಿತ್ ಸುರತ್ಕಲ್ ಅವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಸತ್ಯಜಿತ್ ಸುರತ್ಕಲ್ ಒಂದು ರೀತಿಯಲ್ಲಿ ಶ್ರೀಲಕ್ಷ್ಮಿ ಅವರು ಹೇಳ್ತಾ ಇದ್ರು, ಒಂದು ರೀತಿಯಲ್ಲಿ ಅಂತರ ಕಾಯ್ದುಕೊಂಡ ರೀತಿಯಲ್ಲಿ ಇತ್ತು. ಆದರೆ ಅದನ್ನ ಅವರನ್ನ ನೇರವಾಗಿ ಕೇಳೋಣ ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಮೊನ್ನೆ ಒಂದು ಸಮಾವೇಶವನ್ನು ಕೂಡ ಮಾಡಿದ್ರು. ಸತ್ಯಜಿತ್ ಸುರತ್ಕಲ್ ಬಿಲ್ಲವ ಸಮುದಾಯ ಒಂದು ದೊಡ್ಡ ಮಟ್ಟದಲ್ಲಿ ಬಿಲ್ಲವ ಸಮುದಾಯದ ಒಂದು ಆಂತರಿಕವಾಗಿ ಒಂದು ಬೇಸರ ಇದೆ ಅವರಿಗೆ. ನಮ್ಗೆ ಕೊಡ್ತಾ ಇಲ್ಲ. ಆಮೇಲೆ ಅಲ್ಲಿ ಕೋಟಿ ಚೆನ್ನಯ್ಯ ಹೆಸರಿಡಬೇಕು ಅಂತೇಳಿ ಬಹಳ ದೊಡ್ಡ ಹೋರಾಟಗಳಾಯಿತು. ಆ ಕೋಟಿ ಚೆನ್ನಯ್ಯ ಹೆಸರು ಬಂದಾಗ ಮತ್ತೆ ಇದೆ, ಕೋಟಿ ಚೆನ್ನಯ್ಯ ಎಲ್ಲ ತುಳುನಾಡು ಇದು ಕೊಡ್ತೀವಿ, ಅದಕ್ಕೆ ಹೆಸರು ಕೊಡ್ತೀವಿ, ಹಿಂಗೆಲ್ಲ ಆಯ್ತು. ಸೊ ಮತ್ತೊಮ್ಮೆ ನಾವು ಪ್ರಯತ್ನ ಪಡ್ತಾ ಇದ್ವಿ ಅವರನ್ನ ಸಂಪರ್ಕ ಮಾಡೋದಕ್ಕೆ. ಅಷ್ಟಕ್ಕೂ ಮುಂಚೆ ಕಟೀಲ್ ಅವ್ರಿಗೆ ಟಿಕೆಟ್ ಸಿಗೋದೇ ಇಲ್ಲ ಅಂತ ಏನೂ ಆಗಿಲ್ಲ. ಪ್ರೊಬಾಬಿಲಿಟೀಸ್ ಅಷ್ಟೇ ನಾವು ಹೇಳ್ತಾ ಇರೋದು. ಏನು ಆಮೇಲೆ ಯಾವ ಅಲ್ಲಿ ಆಕಾಂಕ್ಷಿಗಳಿಗೂ ಕೂಡ ಕಟೀಲ್ ಕೊಡಬೇಡಿ ಅಂತ ಅವ್ರು ಹೇಳೋದು ಇಲ್ಲ. ಹೇಳೋ ಧೈರ್ಯ ಯಾರು ಕೂಡ ಇಲ್ಲ. ಅಂತ ದೊಡ್ಡ ಕಾನ್ಫ್ಲಿಕ್ಟ್ ಆಗ್ಲಿ ಅಥವಾ ಮುಖಾಮುಖಿ ಪ್ರತಿಭಟನೆ ಆಗ್ಲಿ, ಕಟೀಲ್ ಅವರ ಪ್ಲಸ್ ಪಾಯಿಂಟ್ ಅದುವೇ. ಈಗ ಅಲ್ಲಿ ಕೆಲಸಗಳಾಗಿಲ್ಲ, ಮತ್ತೊಂದು ಬೇಸರ ಇದೆ. ಪ್ರವೀಣ್ ನೆಟ್ಟಾರ್ ಸಂದರ್ಭದಲ್ಲಿ ಅಲುಗಾಡಿಸಿದ್ರು, ಎಲ್ಲವೂ ಇದ್ರು. ಆಕ್ರೋಶ ಬೇಕಾದಷ್ಟಿದೆ. ಹೈಕಮಾಂಡ್ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ. ಆಮೇಲೆ ಯಾರಿಗೂ ಕೂಡ ಒಂದು ಉಲ್ಟಾ ಮಾತಾಡಿ ನೋವು ಮಾಡಿದಂಥದ್ದು ಇಲ್ಲ. ಹಾಗಾಗಿ ಎಲ್ಲರೂ ಹೇಳೋದು ನಳಿನ್ ಕುಮಾರ್ ಕಟೀಲ್ಗೆ ಕೊಡದೇ ಇದ್ರೆ ನಮ್ಗೆ ಕೊಡಿ ಅಂತ. ಓಕೆ. ಆದ್ರೆ ಕಾರ್ಯಕರ್ತರಲ್ಲಿ ನೀವು ಹೇಳುವ ಆ ಒಳ ಆಕ್ರೋಶ ಇದೆಯಲ್ಲ, ಅದು ನೋಡಿ ಆ ದೃಶ್ಯಗಳಲ್ಲಿ ಇದು ಖಂಡಿತವಾಗ್ಲೂ ವೀಕ್ಷಕರಿಗೆ ನೆನಪಿರುತ್ತೆ. ಇದು ಪ್ರವೀಣ್ ಕುಮಾರ್ ನೆಟ್ಟಾರು ಹತ್ಯೆ ಸಂದರ್ಭದಲ್ಲಿ ಇವರು ಒಂದಿನ ಬಿಟ್ಟು ಅಲ್ಲಿಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಕಟೀಲ್ ಅವರ ಕಾರ್ನ ಆ ರೀತಿ ತಳ್ಳಾಡ್ತಾರೆ ಅವರು. ಅಂದ್ರೆ ಕಟೀಲ್ ಅವರು ಎಲ್ಲ ಒಂದು ಕಡೆ ಭಾವನಾತ್ಮಕವಾಗಿ ಕಾರ್ಯಕರ್ತರ ಜೊತೆ. ನಾನು ಒಂದು ಪ್ರಶ್ನೆಯನ್ನು ಕೇಳಿದೆ. ಅದಾದ ನಂತರ ಈ ಬಾರಿ ನಿಮ್ಮ ಡಿಮಾಂಡ್ ಏನು? ಮೊನ್ನೆ ಕೂಡ ಒಂದು ಸಮಾವೇಶವನ್ನು ಮಾಡಿದ್ರಿ. ಕಟೀಲ್ ಅವರಿಗೆ ಸಿಗದೇ ಇದ್ರೆ ನಿಮಗೆ ಕೊಡಬೇಕು ಅಂತ ಅಥವಾ ಕಟೀಲ್ ಅವರಿಗೆ ಕೊಡಬಾರ್ದು ಅಂತ? ಇಲ್ಲ, ನಮ್ದು ಒಂದೇ ಡಿಮಾಂಡ್. ನಂದು ಮಾತ್ರ ಅಲ್ಲ, ವೈಯಕ್ತಿಕ ಜೊತೆ ಇರುವಂತಹ ಎಲ್ಲ ಕಾರ್ಯಕರ್ತರ ಒಂದೇ ಡಿಮಾಂಡ್. ಈ ಸಾರಿ ಬದಲಾವಣೆ ಮಾಡಿ ನಂಗೆ ಕೊಡಬೇಕು ಅಂತ ಹೇಳಿಕೊಂಡು. ಸುರತ್ಕಲ್ ಅವರ ಯಾಕಂದ್ರೆ ಹಿಂದೆ ಸತ್ಯಜಿತ್ ಸುರತ್ಕಲ್ ಅವರ ಹಿಂದೆ ಧನಂಜಯ ಕುಮಾರ್ ಅವ್ರದ್ದು ಅವರು ಸಿಟ್ಟಿಂಗ್ MP ಆಗಿದ್ದಾಗಲೇ ಬದಲಾವಣೆ ಮಾಡಿರೋದು. ಡಿ ವಿ ಸದಾನಂದ ಗೌಡರು ಸಂಸದರಾಗಿದ್ದಾಗಲೇ ಬದಲಾವಣೆ. ಅದೇ ರೀತಿ ಸರಿ ಬದಲಾವಣೆ ಅಂತ ಹೇಳಿಕೊಂಡು ನಮ್ಮ. ಓಕೆ. ಸತ್ಯಜಿತ್ ಸುರತ್ಕಲ್ ಅವರೇ, ವಿಧಾನಸಭಾ ಚುನಾವಣೆಯಲ್ಲಿ ಕೇಳ್ತಾ ಇದೆಯಾ ಸರ್? ವಿಧಾನಸಭಾ ಚುನಾವಣೆಯಲ್ಲಿ ಬೆಳ್ತಂಗಡಿ ಕ್ಷೇತ್ರದಲ್ಲಿ ನೀವು ಕಾಂಗ್ರೆಸ್ ಪರ ಪ್ರಚಾರ ಮಾಡಿದ್ರಿ, ರಕ್ಷಿತ್ ಶಿವರಾಮ್ಗೆ ಬೆಂಬಲ ಕೊಟ್ಬಿಟ್ರಿ ಸಿಟ್ಟಿಗೆ ಅನ್ನುವಂಥದ್ದು ನಿಮ್ಮ ಮೇಲಿರೋ ಆರೋಪ. ಯಾನ್ ದಾದ ತಪ್ಪು ಮಾಡ್ತಿದ್ದೆ ಅಣ್ಣ ಅಂತ ಹೇಳಿ ಹರೀಶ್ ಪುಂಜಾ ಕೇಳಿದ್ರು. ಏನ್ ತಪ್ಪು ಮಾಡಿದೆ ಅಣ್ಣ? ಅದಕ್ಕೆ ಉತ್ತರ ಅಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಅವತ್ತೇ ನಾನು ಸ್ಪಷ್ಟ ಮಾಡಿದ್ದೆ. ನಾನು ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿಲ್ಲ, ಹರೀಶ್ ಪುಂಜನ ವಿರುದ್ಧ ಹೋಗಿರೋದು ಅಲ್ಲ, ರಕ್ಷಿತ್ ಶಿವರಾಮ್ ಪರವಾಗಿ ಹೋಗಿರೋದು ಅಲ್ಲ. ಹರೀಶ್ ಪುಂಜ ನಮ್ಮ ಸಮಾಜಕ್ಕೆ ಅಪಮಾನ ಮಾಡಿದ್ದ, ಒಂದು ರೀತಿ ಸಮಾಜಕ್ಕೊಂದು ಸವಾಲು ಹಾಕಿದ್ದ. ಅದಕ್ಕೆ ಉತ್ತರ ಕೊಡೋದಕ್ಕೋಸ್ಕರ ಪ್ರಸ್ತುತ ನಾನು ನಮ್ಮ ಸಮಾಜದ ಶ್ರೀ ನಾರಾಯಣ ಗುರು ವಿಚಾರ ವೇದಿಕೆ ರಾಜ್ಯ ಅಧ್ಯಕ್ಷ. ಈಗ ನೆಲೆಯಲ್ಲಿ ನಾನು ಅಲ್ಲಿ ಹೋಗಿ ನಿಜ ನಿಮ್ಮ ಸಮುದಾಯ ಬಹಳ ನಿಜವಾಗ್ಲೂ ಅಲ್ಲಿ ನ್ಯಾಯ ಸಲ್ಲಬೇಕಿದೆ. ಅದರಲ್ಲಿ ಎರಡು ಮಾತೇ ಇಲ್ಲ. ಬಹಳ ಒಂದು ತ್ಯಾಗ ಮತ್ತೆ ಪರಿಶ್ರಮ ಎಲ್ಲವನ್ನು ಕೊಟ್ಕೊಂಡು ಬಂದಂತ ಒಂದು ಸಮಾಜ, ಬಹಳ ಕಮಿಟೆಡ್ ಆಗಿ ಬಿಜೆಪಿ ಜೊತೆ ಕೆಲಸ ಮಾಡ್ಕೊಂಡು ಬಂದಂತ ಸಮಾಜ ನಿಮ್ಮ ಪಕ್ಷದ ಜೊತೆ. ಆದ್ರೆ ಒಂದ್ ವೇಳೆ ನಿಮಗೆ ಟಿಕೆಟ್ ಸಿಕ್ಕಿದರೆ ನೀವು ನಿಮ್ಮ ಸಮುದಾಯದ ಮುಖಂಡ ಮಾತ್ರ ಆಗಿರ್ತೀರೋ ಅಥವಾ ಬಂಟ್ಸು ಬಾಕಿ ಉಳಿದಂತ ಎಲ್ಲ ಸಮುದಾಯಕ್ಕೂ ಕೂಡ ನೀವು ಮುಖಂಡರಾಗಿರ್ತೀರೋ? ಸತ್ಯಜಿತ್ ಅನ್ನು ಇವತ್ತು ಇಡೀ ಸಮಾಜ ಗುರುತಿಸುವಂತದ್ದು, ಹಿಂದುತ್ವದ ನಾಯಕನ ಅಂತ ಹೇಳಿಯೇ ಗುರುತಿಸುವಂತದ್ದು. ಇವತ್ತು ತಾವೇನು ಮತ್ತೆ ಪದೇ ಹೇಳಿದ್ರೆ ಹಿಂದುತ್ವದ ಭದ್ರಕೋಟೆ ದಕ್ಷಿಣ ಕನ್ನಡ ಅಂತ ಹೇಳಿಕೊಂಡು
ಅದು ಹಿಂದುತ್ವದ ಭದ್ರಕೋಟೆಯಾಗಿ ಬೆಳೆಯಬೇಕಿದ್ರೆ ಸತ್ಯಜಿತ್ ಸುರತ್ಕಲ್ನ ಬಹುದೊಡ್ಡ ಪಾಲು ಅದಕ್ಕಿದೆ, ಕೊಡುಗೆ ಅದಕ್ಕಿದೆ ಅನ್ನುವಂಥದ್ದು ಇಡೀ ಸಮಾಜಕ್ಕೆ ತಿಳಿದಿದೆ. ರೈಟ್, ಅದು ನಿರ್ವಿವಾದ. ಹಿಂದುಳಿದ ವರ್ಗದಿಂದ ಬಂದ ಸತ್ಯಜಿತ್ ಅವರೇ, ಆಯ್ತು. 2018ರಲ್ಲೂ ಕೂಡ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಏನಾಯ್ತು, ಹಾಗೇನೆ ಭರತ್ ಶೆಟ್ಟಿ ಅವ್ರಿಗೆ ಟಿಕೆಟ್ ಸಿಕ್ಬಿಡ್ತು, ನಿಮಗೆ ಸಿಗಲಿಲ್ಲ ಅನ್ನುವ ಒಂದು ಅಸಮಾಧಾನಕ್ಕೆ ದೂರ ಉಳಿದು ಬಿಟ್ರಿ, ಕನ್ಸಿಸ್ಟೆಂಟ್ ಆಗಿ ಬಿಜೆಪಿ ಜೊತೆ ಇರ್ಲಿಲ್ಲ ನೀವು ಅಂತ ಆರೋಪ ಇದೆ. ಅವತ್ತು ಅದರ ನಂತರ 18ರಲ್ಲಿ ನಾನು ಬೇಸರಾಗಿ ಸುಮ್ನೆ ಕೂತದ್ದು ಸತ್ಯ. ಅದು ಚುನಾವಣೆ ಕೆಲ್ಸಕ್ಕೆ ಹೋಗಿರ್ಲಿಲ್ಲ. ಯಾಕಂದ್ರೆ ನಾನೊಂದು 2 ಪ್ರಶ್ನೆ ಎತ್ತಿದ್ದೆ. ನನಗಿಂತ ಹೆಚ್ಚಿನ ಯೋಗ್ಯತೆ ಏನಿತ್ತು ಅಂತ ಹೇಳಿಕೊಳ್ಳಿ, ಅದಕ್ಕೆ ಉತ್ತರ ಸಿಗ್ಲಿಲ್ಲ. ತಪ್ಪಾಯ್ತು ಅಂತ ಕೇಳಿ ಅಂತ ಹೇಳಿದಾಗ್ಲೂ ಅದು ಕೇಳಲಿಕ್ಕೆ ಯಾರು ತಯಾರಿರ್ಲಿಲ್ಲ. ಹಾಗಾಗಿ ಸುಮ್ಮನಿದ್ದೆ. ಆ ನಂತರ ಒಂದ್ಸರಿ ಪಕ್ಷದ ಕಚೇರಿಯಿಂದ ನಂಗೆ ಸಭೆ ಇದೆ ಅಂತ ಹೇಳಿ ಫೋನ್ ಬರ್ತದೆ. ನಾನು ಬರಬೇಕೋ ಬೇಡವೋ, ಅಪೇಕ್ಷಿತ ಹೌದೋ ಅಲ್ವೋ ಅಂತ ಹೇಳಿ ಕ್ಲಾರಿಫೈ ಮಾಡಿ ಹೇಳಿ ಅಂತ ಹೇಳಿದ್ರೆ ಅರ್ಧ ಗಂಟೆಯಲ್ಲಿ ದಯವಿಟ್ಟು ಕ್ಷಮಿಸಿ, ನೀವು ಅಪೇಕ್ಷಿತರಲ್ಲ, ನೀವು ಬರುವ ಹಾಗಿಲ್ಲ ಅಂತ ಹೇಳಿಕೊಂಡು ಫೋನ್ ಬಂತು. ಆ ನಂತರ ಯಾವುದೇ ಸಭೆಗೆ ನಂಗೆ ಪಕ್ಷದಿಂದ ಯಾವುದೇ ಕರೆ ಬಂದಿಲ್ಲ. ಹಾಗಾಗಿ ನನ್ನ ತಟಸ್ಥನಾಗಿ ನನ್ನಷ್ಟಕ್ಕೆ ನಾನಿದ್ದೆ. ನಾನು ಸ್ವಾಭಿಮಾನ ಓಕೆ ಅಲ್ಲ, ಸಂಘದ ಸ್ಟೈಲ್ ಹಾಗೆ ಅಲ್ವಾ ಸತ್ಯಜಿತ್ ಅವರೇ? ಸಂಘದ ಸ್ಟೈಲ್ ಹಾಗೆ ಅಲ್ವಾ? ಬನ್ನಿ ನಿಮಗಿದೆ ಅಥವಾ ಇಲ್ಲ ಮತ್ತೊಂದು ಅಂತೇಳಿ. ಆದ್ರೆ ನಾನು ಒಂದು ಸಣ್ಣದಾಗಿ ಕೇಳ್ಬಿಡ್ತೀನಿ. ಒಂದು ಕಡೆ ಹರೀಶ್ ಪೂಂಜಾ ಅವರ ನೀವು ಹೇಳಿದ್ರಿ, ನಾನು ಸವಾಲ್ ಹಾಕಿದ್ರೆ ಉತ್ತರ ಕೊಟ್ಟೆ ಅಂತೇಳಿ. ಈಗ ಎಲ್ಲರನ್ನ ನೀವು ಕೂಡಿಸ್ಕೊಂಡು ಹೋಗ್ಬೇಕಲ್ಲ ಒಂದ್ ವೇಳೆ ಟಿಕೆಟ್ ಸಿಕ್ಕಿದ್ರೆ. ಈಗಲೂ ಅಲ್ಲೇ ಅರುಣ್ ಪುತ್ರ ಅವ್ರು ಕೇಳ್ತಾ ಇದ್ದಾರೆ, ಆಮೇಲೆ ಹರೀಶ್ ಪೂಂಜಾ ಅವ್ರ ಜೊತೆ ನಿಮ್ಗಿನ್ನೂ ಸರಿಯಾಗಿದೆಯಲ್ಲ ನನಗೆ ಗೊತ್ತಿಲ್ಲ. ಮತ್ತೆ ಹೆಂಗ ಅಭ್ಯರ್ಥಿಯಾಗಿ ಅವರಿಂದ ಸಹಕಾರ ಪಡಿತೀರಿ ನೀವು? ಒಂದು ಪಕ್ಷದ ಅಭ್ಯರ್ಥಿ ಆದ ಮೇಲೆ ಪಕ್ಷದಲ್ಲೇ ಜವಾಬ್ದಾರಿ ಇರುವವರು ಎಲ್ಲರನ್ನು ನನ್ನ ಜೊತೆ ಸೇರಿಸಿಕೊಳ್ಳೇಬೇಕು. ಅದರಲ್ಲಿ 2 ಮಾತಿಲ್ಲ. ಸವಾಲ್ ನಂಗೆ ವೈಯಕ್ತಿಕ ಹಾಕಿದಲ್ಲ ಹರೀಶ್ ಪೂಂಜಾ. ಸವಾಲು ಅವತ್ತು ಸಮಾಜಕ್ಕೆ ಹಾಕಿದಂತ ಸವಾಲು. ಆ ಸಮಾಜದ ರಾಜ್ಯ ನಾಯಕನಾಗಿ ಅದಕ್ಕೆ ನಾನು ಉತ್ತರ ಕೊಡೋದಕ್ಕೋಸ್ಕರ ಹೋಗಿದ್ದ ಹೊರತು ನಂಗೆ ವೈಯಕ್ತಿಕ ಸವಾಲು ಹಾಕಿದ್ದಲ್ಲ ಹರೀಶ್ ಪೂಂಜಾ. ಆಗ್ಲಿ ನೀವು ಕ್ಯಾಂಡಿಡೇಟ್ ಆಗ್ಬೇಕು ಅಂತ ಹೇಳಿ ನಿಮ್ಮ ಅನೇಕ ಅಭಿಮಾನಿಗಳು ಕೂಡ ಬಯಸ್ತಾ ಇದ್ದಾರೆ. ನಾವು ಕೂಡ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್. ಒಂದು ವೇಳೆ ಲಾಸ್ಟ್ ಪಂಚ್, ನಳಿನ್ ಕುಮಾರ್ ಕಟೀಲ್ ಬಿಜೆಪಿಯಿಂದ ಮತ್ತು ಯಾರೇ ಕಾಂಗ್ರೆಸ್ ಅಭ್ಯರ್ಥಿ ಆದ್ರೂ ಕೂಡ ಬಿಜೆಪಿ ಗೆಲ್ಲುವ ಅವಕಾಶ 58% ಇದೆ. ನೋಡಿ, ಇದು ಒಂದ್ ವೇಳೆ ನಳಿನ್ ಕುಮಾರ್ ಕಟೀಲ್ ಆದ್ರೂ ಕೂಡ ಅದಕ್ಕೆ ಭದ್ರಕೋಟೆಯಿಂದ ಕರೆಯುವಂತ. ನೆಕ್ಸ್ಟ್ ಪಾಯಿಂಟ್, ಒಂದು ವೇಳೆ ಅರುಣ್ ಕುಮಾರ್ ಪುತ್ತಿಲ ಬಿಜೆಪಿ ಅಭ್ಯರ್ಥಿ ಆದರೆ, ಯಾರೇ ಕಾಂಗ್ರೆಸ್ ಅಭ್ಯರ್ಥಿ ಆದ್ರೂ ಕೂಡ 61% ಬರ್ತಾ ಇದೆ ಇಲ್ಲಿ. ಇದು ನಮ್ಮ ಪವರ್ ಪಂಚ್. ಇದು ಒಂದು ರೀತಿಯಲ್ಲಿ ಜಾಸ್ತಿ ಬರುತ್ತೆ ಅಂತ. ಅವ್ರು ಬರುವಂತದ್ದು ನಳಿನ್ ಕುಮಾರ್ ಕಟೀಲ್ ಅವ್ರಿಗಿಂತಲೂ ಜಾಸ್ತಿ ಬರುತ್ತೆ. ಯಾರೇ ಡಾರ್ಕ್ ಹಾರ್ಸ್ ಬಂದ್ರು ಇನ್ನು ನೋಡಿ, ಈ ಯಾರೇ ಇತರ ಅಭ್ಯರ್ಥಿ ಬಂದ್ರು ಕೂಡ 60%. ಇದು ಯಾರು ಅರುಣ್ ಶ್ಯಾಮ್ ಇರ್ಬೋದು, ಅಥವಾ ಸತ್ಯಜಿತ್ ಸುರತ್ಕಲ್ ಇರ್ಬೋದು, ಬ್ರಿಜೇಶ್ ಚೌಟಾ ಇರ್ಬೋದು, ಎಲ್ಲವೂ ಕೂಡ ನಳಿನ್ ಕುಮಾರ್ ಕಟೀಲ್ ಅವರಿಗೆ 52% ಬರ್ತಾ ಇದೆ. ಉಳಿದದ್ದು 60ರಿಂದ 61% ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಸೊ ಬಿಜೆಪಿಯ ಭದ್ರಕೋಟೆ ಅನ್ನೋದು ಬಹಳ ಸ್ಪಷ್ಟ. ಕಾಂಗ್ರೆಸ್ ಯಾವ ಕ್ಯಾಂಡಿಡೇಟ್ ಆಗ್ತಾರೆ ಗೊತ್ತಿಲ್ಲ. ಆಲ್ರೆಡಿ ಮಿಥುನ್ ರೈ ಅವರ ನಾವು ಇದಾಗಿತ್ತು ಇವತ್ತಿನ ಇಂಟ್ರೆಸ್ಟಿಂಗ್ ರಣಕಣ. ಮಂಗಳೂರು ಯಾವತ್ತಿಗೂ ಇಂಟ್ರೆಸ್ಟಿಂಗ್, ದಕ್ಷಿಣ ಕನ್ನಡ ನಾಳೆ ಮತ್ತೊಂದು ಅದಕ್ಕಿಂತ ಇಂಟ್ರೆಸ್ಟಿಂಗ್ ಲೋಕಸಭಾ ಕ್ಷೇತ್ರವನ್ನ ನಾನು ಜಯಪ್ರಕಾಶ್ ಶೆಟ್ಟಿ ಅವರು ನಿಮ್ಮ ಮುಂದೆ ತರ್ತೀವಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.